ಕಾಂಗ್ರೆಸ್ನಲ್ಲಿ ಯಾರು ಊಹಿಸದ ಬೆಳವಣಿಗೆ ಈಗ ಆಗ್ತಾ ಇದೆ. ಪುತ್ರಿ ಪಾರ್ಟಿಗಾಗಿ ತ್ಯಾಗ ಮಾಡ್ತಾರಾ ಕೆಎಚ್ ಮುನಿಯಪ್ಪ ಅನ್ನುವಂತಹ ಪ್ರಶ್ನೆ. ಇನ್ನು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾರು ಊಹಿಸದ ಬೆಳವಣಿಗೆ, ಪುತ್ರಿ ಪಾರ್ಟಿಗಾಗಿ ತ್ಯಾಗ ಮಾಡ್ತಾರಾ ಕೆಎಚ್ ಮುನಿಯಪ್ಪ ಅನ್ನುವಂತಹ ಪ್ರಶ್ನೆ. ಮುನಿಯಪ್ಪ ಪುತ್ರಿ ರೂಪಕಲಾಗೆ ಸ್ಥಾನ ನೀಡಲು ಪ್ಲಾನ್ ಸಿದ್ಧ ಆಯ್ತಾ? ಮಹಿಳಾ ಕೋಟ, ದಲಿತ ಎಡಗೈ ಕೋಟ, ಕೋಲಾರ ಕೋಟ, 3 ಕೋಟಗಳು ಬರುತ್ತೆ. ಒಂದೇ ಒಂದು ಮಂತ್ರಿಗಿರಿ, 3 ಅಸಮಾಧಾನ ಶಮನ ಆಗುತ್ತೆ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಮುನಿಯಪ್ಪ ಎದುರು ಪ್ರಸ್ತಾಪ ಇಟ್ಟಿದ್ದಾರಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಮುನಿಯಪ್ಪ ಸಚಿವ ಸ್ಥಾನ ತ್ಯಾಗ ಮಾಡಿದ್ರೆ ಪುತ್ರಿಗೆ ಅವಕಾಶ ಸಿಗುತ್ತಾ? ಹಾಗಿದ್ರೆ ಹಲವು ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಇಡುವ ಬಗ್ಗೆ ಗಂಭೀರ ಚರ್ಚೆ ಕೂಡ ಆಗ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾರು ಊಹಿಸದ ಬೆಳವಣಿಗೆ ಇದೀಗ ಆಗ್ತಾ ಇದೆ. ಪುತ್ರಿ ಹಾಗೆ ಪಕ್ಷಕ್ಕಾಗಿ ತ್ಯಾಗ ಮಾಡ್ತಾರಾ ಕೆಎಚ್ ಮುನಿಯಪ್ಪ ಅಂತ ಒಂದು ಸ್ಥಾನವನ್ನ, ಅಂದ್ರೆ ಮುನಿಯಪ್ಪ ಅವರು ರೂಪಕಲಾಗೆ ಈಗ ಸ್ಥಾನ ನೀಡೋದಕ್ಕೆ ಪ್ಲಾನ್ ಸಿದ್ಧ ಅಂತೆ. ನೋಡಿ, ಮಹಿಳಾ ಕೋಟ ಇದೆ, ದಲಿತ ಎಡಗೈ ಕೋಟ, ಕೋಲಾರ ಕೋಟ, ಈ 3 ಕೋಟದ ಅಡಿ ಒಂದೇ ಒಂದು ಮಂತ್ರಿಗಿರಿ, 3 ಅಸಮಾಧಾನ ಶಮನ ಆಗುತ್ತಾ ಅನ್ನುವಂಥದ್ದು ಮುನಿಯಪ್ಪ ಎದುರು ಈಗ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಸ್ವತಃ ಡಿಕೆ ಶಿವಕುಮಾರ್ ಅವರು ಅನ್ನುವಂತಹ ಮಾತುಗಳು. ಮುನಿಯಪ್ಪ ಸಚಿವ ಸ್ಥಾನ ತ್ಯಾಗ ಮಾಡಿದ್ರೆ ಪುತ್ರಿಗೆ ಅವಕಾಶ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಇದೆ. ಹಲವು ಸಮಸ್ಯೆಗಳಿಗೆ ಈಗ ಫುಲ್ ಸ್ಟಾಪ್ ಇಡೋದಕ್ಕೆ ಗಂಭೀರ ಚರ್ಚೆಯನ್ನ ಕೂಡ ಆಗ್ತಾ ಇರುವಂಥದ್ದು. ಮಗಳಿಗಾಗಿ ಮುನಿಯಪ್ಪ ತ್ಯಾಗ ಮಾಡ್ತಾರಾ ಸಚಿವ ಸ್ಥಾನ ಅಂತ. ಇನ್ನ ಕೆಎಚ್ ಮುನಿಯಪ್ಪ ಅವರು ಸಂಪುಟದಿಂದ ಔಟ್ ಆದ್ರೆ ರೂಪಕಲಾ ಶಶಿಧರ್ ಅವರು ಸಂಪುಟಕ್ಕೆ ಎಂಟ್ರಿಯನ್ನ ಪಡೆದುಕೊಳ್ತಾರೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರಂತೆ, ನಿಮ್ಮ ಮಗಳಿಗೊಂದು ಸಚಿವ ಸ್ಥಾನ ಕೊಡ್ತೀವಿ, ಆದ್ರೆ ನೀವು ಸಚಿವ ಸ್ಥಾನ ಬಿಡಬೇಕು ಅನ್ನುವಂಥದ್ದು, ಅಂದ್ರೆ ರಿಪ್ಲೇಸ್ಮೆಂಟ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾರು ಕೂಡ ಊಹಿಸಿರ್ಲಿಲ್ಲ ಆ ರೀತಿಯಾಗಿ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇನ್ನು ನೋಡಿ, ಸಂಪುಟ ವಿಸ್ತರಣೆ ಆಗಿದೆ, ಆದ್ರೆ ಇನ್ನೂ ಕೂಡ ಮಹಿಳಾ ಸಚಿವ ಆಗಿಲ್ಲ, ಇನ್ನು ಕೂಡ ಯಾರು ಮಹಿಳಾ ಮಣಿಗಳು ಕಾಣಿಸ್ಕೊಂಡೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ರೂಪಕಲಾ ಶಶಿಧರ್ ಅವರಿಗೆ ಈ ಒಂದು ಸಂಪುಟಕ್ಕೆ ಅಂದ್ರೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕೆಎಚ್ ಮುನಿಯಪ್ಪ ಅವರು ಇದನ್ನು ಒಪ್ಕೊಳ್ತಾರಾ? ತಮ್ಮ ಒಂದು ಪಕ್ಷಕ್ಕೋಸ್ಕರ, ಮಗಳಿಗೋಸ್ಕರ ತ್ಯಾಗ ಮಾಡ್ತಾರಾ ಅಂತ. ಮಹಿಳಾ ಕೋಟದಲ್ಲಿ ರೂಪಕಲಾ ಶಶಿಧರ್ಗೆ ಚಾನ್ಸ್ ಸಾಧ್ಯತೆ. ಕೆಎಚ್ ಮುನಿಯಪ್ಪ ರಿಸೈನ್ ಮಾಡಿದ್ರೆ ಯಾರಿಗೆ ಅವಕಾಶ ಅನ್ನುವಂಥ ಪ್ರಶ್ನೆ ಇದೆ. ಖಾಲಿ ಸಚಿವ ಸ್ಥಾನಕ್ಕೆ ಬ್ಯಾಡಗಿ ಶಿವಣ್ಣನವರ ಸೇರ್ಪಡೆ ಪ್ಲಾನ್ ಕೂಡ ಇರುವಂತದ್ದು. ಸಿದ್ದರಾಮಯ್ಯ ಕೋಪವನ್ನ ತಣಿಸಲು ನಡೆದಿದೆ ಮಾತುಕತೆ ಫಲಪ್ರದವಾದ್ರೆ ಗೊಂದಲಕ್ಕೆ ಫುಲ್ ಸ್ಟಾಪ್ ಫಿಕ್ಸ್. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ ಪರ ಸಿದ್ದು ಬಿಗಿ ಪಟ್ಟು. ಸಿದ್ದರಾಮಯ್ಯ ಪಟ್ಟಿನಿಂದ ಇಕ್ಕಟ್ಟಿಗೆ ಸಿಲುಕಿಕೊಂಡಿರುವಂತಹ ಹೈಕಮಾಂಡ್. ಸುರ್ಜೇವಾಲಾ ಭೇಟಿಯಾದ್ರೆ ಪಟ್ಟು ಬಿಗಿ ಮಾಡಲಿರುವ ಸಿದ್ದು. ಅದೇ ಕಾರಣಕ್ಕೆ ಚಿಂತೆಗೆ ಬಿದ್ದಿರೋ ಕಾಂಗ್ರೆಸ್ ವರಿಷ್ಠರು. ಮಹಿಳಾ ಕೋಟದಲ್ಲಿ ರೂಪಕಲಾ ಶಶಿಧರ್ಗೆ ಚಾನ್ಸ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಕೆಎಚ್ ಮುನಿಯಪ್ಪ ರಿಸೈನ್ ಮಾಡಿದ್ರೆ ಹಾಗಿದ್ರೆ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಖಾಲಿ ಸಚಿವ ಸ್ಥಾನಕ್ಕೆ ಈಗ ಬ್ಯಾಡಗಿ ಶಿವಣ್ಣನವರ ಸೇರ್ಪಡೆ ಆಗೋದಕ್ಕೆ ಪ್ಲಾನ್ ಕೂಡ ಆಗ್ತಾ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಕೋಪವನ್ನ ತಣಿಸೋದಕ್ಕೆ ಮಾತುಕತೆ ನಡೆದಿದೆಯಂತೆ ಹೈಕಮಾಂಡ್ ಮಟ್ಟದಲ್ಲಿ. ಮಾತುಕತೆ ಏನಾದರೂ ಫಲ ನೀಡಿದ್ರೆ ಈ ಎಲ್ಲಾ ಒಂದು ಗೊಂದಲಕ್ಕೆ ಫುಲ್ ಸ್ಟಾಪ್ ಸಿಗುತ್ತೆ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ ಪರ ಸಿದ್ದರಾಮಯ್ಯ ಅವರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಪಟ್ಟಿನಿಂದ ಈಗ ಇಕ್ಕಟ್ಟಿಗೆ ಸಿಲುಕಿಕೊಂಡಿರುವಂಥದ್ದು ಹೈಕಮಾಂಡ್. ಸುರ್ಜೇವಾಲಾ ಅವರೇನಾದ್ರೂ ಭೇಟಿಯಾದ್ರೆ ಪಟ್ಟು ಬಿಗಿ ಮಾಡಲಿರುವಂತಹ ಸಿದ್ದರಾಮಯ್ಯ. ಅದೇ ಕಾರಣಕ್ಕೆ ಇದೀಗ ಚಿಂತೆಗೆ ಬಿದ್ದಿರುವಂಥದ್ದು ಕಾಂಗ್ರೆಸ್ ವರಿಷ್ಠರು. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಕೋಪ ತಣಿಸ್ಬೇಕಾ, ಆಯ್ತಾ ಶಾಸಕರ ಅಸಮಾಧಾನವನ್ನ ಸಮಾಧಾನ ಮಾಡಬೇಕಾ, ಶಮನ ಮಾಡಬೇಕಾ ಅಸಮಾಧಾನವನ್ನ, ಈಗ ಹೈಕಮಾಂಡ್ ಇರುವಂಥದ್ದೇ ದೊಡ್ಡ ಪ್ರಾಬ್ಲಮ್.